ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಇದು ಮಹಿಳೆಯರೇ ಎಳೆಯುವಂತ ವಿಶೇಷ ರಥೋತ್ಸವ. ವರದನಾಯಕನಹಳ್ಳಿಯಲ್ಲಿ ನಾರಿ ಶಕ್ತಿಯ ವಿಶ್ವರೂಪ ಹೆಣ್ಣು ದೇವತೆಗಳ ಸನ್ನಿಧಿಯಲ್ಲಿ ಅದ್ಭುತವಾದಂತ ಒಂದು ಸಂಪ್ರದಾಯ ಇದೆ. ಮಹಿಳೆಯರೇ ಎಳೆಯುವ ವಿಶೇಷ ರಥೋತ್ಸವ ಇದೆ. ವರದನಾಯಕನಹಳ್ಳಿಯಲ್ಲಿ ನಾರಿ ಶಕ್ತಿಯ ವಿಶ್ವರೂಪ ಹೆಣ್ಣು ದೇವತೆಗಳ ಸನ್ನಿಧಿಯಲ್ಲಿ ಅದ್ಭುತವಾದಂತ ಒಂದು ವಿಭಿನ್ನವಾದಂತ ಸಂಪ್ರದಾಯ. ವೀರ ಸೊಣ್ಣಮ್ಮ ಪಟಾಲಮ್ಮ ದೇವಿಯರ ಅದ್ದೂರಿ ರಥೋತ್ಸವ ನಡೆಯುತ್ತಾ ಇದೆ. ಶಿಡ್ಲಘಟ್ಟದ ವರದನಾಯಕನಹಳ್ಳಿಯಲ್ಲಿ ಕಣ್ಮನ ಸೆಳೆದ ಮಹಿಳೆಯರ ಜಾತ್ರೆ. ಮಹಿಳೆಯರೇ ನೆರವೇರಿಸುವ ಅಪರೂಪದ ಕ್ಷಣಕ್ಕೆ ಈಗ ಗ್ರಾಮ ಸಾಕ್ಷಿಯಾಗಿದೆ. ಮಹಿಳೆಯರೇ ರಥ ಎಳೆಯುವ ಈ ವಿಶೇಷ ಜಾತ್ರೆಗೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಸಾಮಾನ್ಯವಾಗಿ ನಾವು ಯಾವುದೇ ಜಾತ್ರೆ ರಥೋತ್ಸವ ಅಂತ ಇದ್ದಾಗ ಹೆಚ್ಚಾಗಿ ರಥ ಎಳೆಯುವಂತಹ ಸಂದರ್ಭದಲ್ಲಿ ಪುರುಷರೇ ಹೆಚ್ಚಾಗಿ ಕಾಣಿಸ್ಕೊಳ್ತಾರೆ. ಬಟ್ ಈ ಒಂದು ರಥೋತ್ಸವ ಇದೆಯಲ್ಲ, ಇದನ್ನ ಮಹಿಳೆಯರೇ ನೆರವೇರಿಸ್ತಾರೆ ವರದನಾಯಕನಹಳ್ಳಿಯಲ್ಲಿ. ಸೊ ಈ ಜಾತ್ರೆಯಲ್ಲಿ ಅದ್ಭುತವಾದಂಥ ರಥೋತ್ಸವ, ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಭಾಗಿಯಾಗಿರ್ತಾರೆ. ಮತ್ತು ಎಲ್ಲ ಜಾತ್ರೆ ಯಾವ ರೀತಿಯಾಗಿ ನಡಿಬೇಕು ಮೊದಲ ದಿನದಿಂದ ಮುಗಿಯುವವರೆಗೂ ಎಲ್ಲ ಹಂತಗಳಲ್ಲೂ ಕೂಡ ಮಹಿಳೆಯರೇ ನಿರ್ಧಾರವನ್ನ ಮಾಡ್ತಾರೆ. ಎಸ್, ಈ ದೃಶ್ಯಗಳನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಒಂದು ಕಡೆ ವಿಶೇಷವಾಗಿ ಪೂಜೆ ನೆರವೇರ್ತಾ ಇರೋದು, ಮತ್ತೊಂದು ಕಡೆ ಮಹಿಳಾ ಮಣಿಯರು ರಥೋತ್ಸವ ಅಥವಾ ರಥವನ್ನ ಎಳಿತಾ ಇರೋದು. ಇರ್ತಕ್ಕಂಥ ಪಟಾಲಮ್ಮ ವೀರ ಸೊಣ್ಣಮ್ಮ ದೇವಸ್ಥಾನದಲ್ಲಿ ವಿಶೇಷತೆ ಏನು ಅಂದರೆ, ಅಮ್ಮನವರ ಈಗಾಗಲೇ ಹೇಳಿದಾಗೆ ಅಮ್ಮನವರು ಇಬ್ಬರು ಗರ್ಭಗುಡಿಯಲ್ಲಿದ್ದಾರೆ. ಅದ್ರ ಜೊತೆಗೆ ಉಟ್ಲು ಮಹೋತ್ಸವ ಸಹ 2 ಉಟ್ಲು ಕಂಬಗಳನ್ನು ಒಂದೇ ರೀತಿಯಲ್ಲಿ ಇಲ್ಲಿ ಮಾಡುವಂಥದ್ದು ಇಲ್ಲೆಲ್ಲಿ ಬೇರೆ ಯಾವ ಜಾಗದಲ್ಲೂ ಇಲ್ಲ. ಇದು ಬಹಳ ವಿಶೇಷ ಇರುತ್ತೆ. ಇದು ವಾರ್ಷಿಕೋತ್ಸವ ಪ್ರತಿ ವರ್ಷ ಇದೇ ಸಮಯದಲ್ಲಿ ಶ್ರೀರಾಮನವಮಿ ನಡೆದ ನಂತರ ಬರುವಂಥ ಒಂದು ತೃತೀಯ ದಿವಸ ಈ ಕಾರ್ಯಕ್ರಮಗಳೆಲ್ಲ ನಾವು ಹಮ್ಮಿಕೊಳ್ತೇವೆ. ಇದ್ರ ಜೊತೆಗೆ ಈಗಾಗಲೇ ವರದನಾಯಕನಹಳ್ಳಿಗೆ ಬರ್ತಾ ಇರ್ತಕ್ಕಂಥ ಭಕ್ತರೆಲ್ಲರೂ ನೋಡಿದ್ದೀರಾ, ಸ್ವಾಗತ ಕಮಾನನ್ನು ಒಂದು ಪ್ರಾರಂಭ ಮಾಡಿದ ಪ್ರಗತಿಯಲ್ಲಿದೆ. ಅದು ಸಹ 18 ಲಕ್ಷ ರೂಪಾಯಿಗಳಲ್ಲಿ ಒಂದು ಅಂದಾಜು ವೆಚ್ಚದಲ್ಲಿ ಸ್ವಾಗತ ಕಮಾನವನ್ನು ಮಾಡ್ತಾ ಇದ್ದೀವಿ. ಇದೆಲ್ಲ ಏನಂದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಾಜಪ್ಪ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಏನ್ ವಿಶೇಷತೆ ಈ ಅಂದ್ರೆ ಮಹಿಳೆಯರೇ ಈ ರಥವನ್ನ ಎಳೆಯೋದು? ರಾಮ್, ಖಂಡಿತ ಏನು ನಾವು ಮಹಿಳೆಯರು ಅಂದ್ರೆ ಅಡುಗೆ ಮನೆಗೆ ಸೀಮಿತ ಅಲ್ಲ, ನಾವು ಮಂಗಳ ಗ್ರಹಕ್ಕೂ ಹೋಗೋದಕ್ಕೂ ಸೈ, ಮತ್ತೆ ಅದೇ ರೀತಿ ರಥವನ್ನ ಎಳೆಯೋದಕ್ಕೂ ಸೈ ಅಂತಕ್ಕಂಥದ್ದನ್ನ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ವರದನಾಯಕನಹಳ್ಳಿಯಲ್ಲಿ ಮಹಿಳೆಯರು ತೋರಿಸ್ಕೊಂಡಿರ್ತಕ್ಕಂಥದ್ದು. ಇವತ್ತು ಮಹಿಳೆಯರ ಒಂದು ಶಕ್ತಿ ಇವತ್ತು ವರದನಾಯಕನಹಳ್ಳಿ ಅನಾವರಣ ಆಗಿರ್ತಕ್ಕಂಥದ್ದು. ಇವತ್ತು ಮಹಿಳೆಯರೇ ಸ್ವತಃ ಎಲ್ಲರೂ ಸೇರ್ಕೊಂಡು ರಥವನ್ನ ಎಳಿತಕ್ಕಂಥದ್ದು. ಅದರಲ್ಲೇ ವೀರ ಸೊಣ್ಣಮ್ಮ ಮತ್ತು ಪಟಾಲಮ್ಮ ದೇವಾಲಯ ಏನಿದೆ, ಒಂದು ವರದನಾಯಕನಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಒಂದು ಹೊರವಲಯದಲ್ಲಿ ಈ ದೇವಸ್ಥಾನ ಇದೆ. ಅಲ್ಲಿವರೆಗೂ ಸಹ ಸುಮಾರು ಅರ್ಧ ಕಿಲೋಮೀಟರ್ ಅಷ್ಟು ರಥವನ್ನ ಹೇಳ್ಕೊಂಡು ಹೋಗಿ ಅಲ್ಲಿ ಸಂಪ್ರದಾಯಬದ್ಧವಾಗಿ ಎಲ್ಲಾ ಪೂಜೆ ಪುನಸ್ಕಾರಗಳಲ್ಲಿ ಸಹ ವಿಶೇಷವಾಗಿ ಮಹಿಳೆಯರು ಭಾಗವಹಿಸಿ, ವಿಶೇಷವಾಗಿ ಮಹಿಳೆಯರೇ ರಥವನ್ನ ಹೇಳ್ಕೊಂಡು ಹೋಗಿ ದೇವಸ್ಥಾನದ ಸುತ್ತಲೂ ಕೂಡ 3 ಸುತ್ತನ್ನ ಹಾಕಿ ಅಲ್ಲಿ ನಿಲ್ಸ್ತಕ್ಕಂಥ ಒಂದು ಸಂಪ್ರದಾಯ ಇವತ್ತು ವಿಶೇಷವಾಗಿ ಶಿಡ್ಲಘಟ್ಟದಲ್ಲಿ ಇವತ್ತು ಅನಾವರಣ ಆಗಿದೆ. ಯಾಕಂದ್ರೆ ಮಹಿಳೆಯರು ಅಂದ್ರೆ ಕೇವಲ ಅಡುಗೆ ಮನೆಗೆ ಬೇರೆ ಬೇರೆ ಕೆಲಸಗಳಿಗೆ ಮಾತ್ರ ಸೀಮಿತ ಅಲ್ಲ, ನಾವು ಎಲ್ಲದಕ್ಕೂ ಸೈ ಅಂತಕ್ಕಂಥದ್ದನ್ನ ಇಲ್ಲಿ ತೋರಿಸ್ಕೊಂಡಿರ್ತಕ್ಕಂಥದ್ದು. ಅದು ಬೇರೆ ಈ ಗ್ರಾಮಸ್ಥರು ಸಹ ಅದೇ ರೀತಿ ಮಹಿಳೆಯರಿಗೆ ತುಂಬಾ ಸಂಪ್ರದಾಯಬದ್ಧವಾಗಿ ಪ್ರೋತ್ಸಾಹವನ್ನ ಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿ ಕೂಡ ಎಲ್ಲಾ ರೀತಿಯಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳಲ್ಲಿ ಮಹಿಳೆಯರಿಗೆ ವಿಶೇಷ ಪ್ರಾತಿನಿಧ್ಯವನ್ನ ಕೊಟ್ಬಿಟ್ಟು ಈಗ ಮಹಿಳೆಯರಿಂದನೇ ಈ ರಥೋತ್ಸವ, ಈ ಜಾತ್ರೆ ಸಂಪೂರ್ಣವಾಗಿ ನಡೀತಕ್ಕಂಥದ್ದು ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಮಹಿಳೆಯರಿಗೆ ಬೆನ್ನಿಗೆ ನಿಂತಿರ್ತಕ್ಕಂಥ ಪುರುಷರು ಸಹ ಅತಿ ಹೆಚ್ಚು ಭಾಗವಹಿಸಿದ್ರು. ಮಹಿಳೆಯರಿಗೆ ರಥವನ್ನು ಎಳೆದಕ್ಕಾಗಿರ್ಬೋದು, ಬೇರೆ ಬೇರೆ ಅವರಿಗೆ ಜಾತ್ರೆಯಲ್ಲಿ ಬೇಕಾಗಿರ್ತಕ್ಕಂಥ ವಿಶೇಷವಾಗಿ ಏನೇನು ಅವ್ರಿಗೆ ಸಪೋರ್ಟ್ ಬೇಕಾಗಿರ್ತದೆ ಇವೆಲ್ಲವೂ ಸಹ ಸಪೋರ್ಟ್ ಅನ್ನ ನಿಂತ್ಕೊಂಡು ಅಂದ್ರೆ ಮಹಿಳೆಯರಿಗೆ ಬೆನ್ನಿಗೆ ನಿಂತ್ಕೊಂಡು ಪುರುಷರು ಸಹ ಇವತ್ತು ಮಾಡ್ಕೊಂಡಿರ್ತಕ್ಕಂಥದ್ದು ಇವತ್ತು ವಿಶೇಷವಾಗಿ ದೃಶ್ಯಗಳು ಸಹ ತಾವು ನೋಡ್ಬೋದು. ಇನ್ನು ಆ ಗ್ರಾಮಕ್ಕೆ ಇವತ್ತು ಸುಮಾರು ಸಾವಿರಾರು ಜನ ಭಕ್ತಾದಿಗಳು ಭಾಗವಹಿಸಿದ್ರು. ಬಾಳೆಹಣ್ಣು, ಹೂವು, ಅವರ ಭವನ ಅರ್ಪಿಸಿ ತಮ್ಮ ಇಷ್ಟಾರ್ಥಗಳನ್ನ ಈಡೇರಿಸಿಕೊಳ್ಳಕ್ಕಾಗ್ಲೇ ಈಗಾಗಲೇ ಒಂದು ಬಾಳೆಹಣ್ಣುಗಳನ್ನ ರಥೋತ್ಸವದಕ್ಕೆ ಅರ್ಪಿಸುವ ಮುಖಾಂತರ ತಮ್ಮ ಇಷ್ಟಾರ್ಥಗಳನ್ನ ದೇವರ ಮುಂದ್ಗಡೆ ಇಟ್ಟಿದ್ರು. ಅದೇ ರೀತಿ ಇವತ್ತು ಏನು ವರದನಾಯಕನಹಳ್ಳಿ ಗ್ರಾಮ ಏನಿದೆ, ಆ ಸುತ್ತಲೂ ಇರ್ತಕ್ಕಂಥ ಸುಮಾರು 8-10 ಗ್ರಾಮಗಳಿಂದ ಭಕ್ತಾದಿಗಳು ಸಹ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಿದ್ರು ಅಂತ ಹೇಳ್ಬೋದು. ರಾಮ್, ಥ್ಯಾಂಕ್ ಯು ರಾಜಪ್ಪ ತಮ್ಮೆಲ್ಲ ಮಾಹಿತಿಗಾಗಿ.